ಒಬ್ಬ ಮಹಾರಾಜ ಹೇಳಿದಂತೆ ಮುಗಿಯಲಾರದ ಕಥೆಯನ್ನು ಹೇಳಬೇಕು ಅಂತ. ಯಾರೋ ಬಂದರು, ಈ ದೇಶದ ಮಹಾಕಾವ್ಯಗಳನ್ನೆಲ್ಲ ಹೇಳಿದರು, ಹಲವಾರು ಕಾವ್ಯಗಳನ್ನು, ಹಲವಾರು ಪುರಾಣಗಳನ್ನು ಹೇಳಿದರು. ಆ ಕಥೆಗಳೆಲ್ಲ ಮುಗಿದೋಯ್ತು. ಅಷ್ಟೊತ್ತಿಗೆ ಒಬ್ಬ ಕುರಿಯನ್ನು ಕಾಯುವಂಥ ಹಾಲುಮತದ ವ್ಯಕ್ತಿ ಬಂದ. ಹಾಲುಮತ ಸಮಾಜದ ಒಬ್ಬ ವ್ಯಕ್ತಿ ಬಂದ. ಅವನು ಹೇಳಿದ, ಕೈಯಲ್ಲಿ ಒಂದು ಕೋಲನ್ನು ಹಿಡಿದುಕೊಂಡಿದ್ದ, ಹೆಗಲ ಮೇಲೊಂದು ಕಂಬಳಿಯನ್ನು ಹೊದ್ಕೊಂಡಿದ್ದ. ಹಾಲುಮತ ಸಮಾಜದ ಆ ವ್ಯಕ್ತಿ ಹೇಳ್ತಾನೆ ಮಹಾದ್ವಾರದಲ್ಲಿ ನಿಂತ್ಕೊಂಡು, ನಿಮ್ಮ ಮಹಾರಾಜರು ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ನಾನು ಕೊಡುತ್ತೇನೆ ಅಂದ. ಆವಾಗ ದ್ವಾರಪಾಲಕ ಹೇಳಿದ, ಕಾಶಿಯಲ್ಲಿ ಏನೆಲ್ಲ ಅಧ್ಯಯನ ಮಾಡಿದವರಿಂದ ಮುಗಿಯಲಾರದ ಕಥೆಯನ್ನು ಹೇಳೋದಕ್ಕಾಗಿಲ್ಲ. ನೀನು ಕುರಿಯನ್ನು ಕಾಯುವಂತಹ ವ್ಯಕ್ತಿ, ನೀನೇನು ಹೇಳಬಲ್ಲೆ ಅಂತ. ನನ್ನ ಒಳಗಾದ್ರೂ ಬಿಟ್ಟು ನೋಡು, ನಾ ಯಾರು ಅನ್ನೋದು ತೋರಿಸ್ತೀನಿ ಅಂದ. ಮಂತ್ರಿ ಗಮನಿಸಿದ, ಮಹಾರಾಜನ ಹತ್ರ ಇರುವಂಥ ಮಂತ್ರಿ ಆದೇಶವನ್ನು ಮಾಡ್ತಾನೆ. ತೀಕ್ಷ್ಣವಂತ, ಬುದ್ಧಿವಂತನಾಗಿರುವಂಥ, ತೀಕ್ಷ್ಣಮತಿಯಾಗಿರುವ ಮಂತ್ರಿ ಹೇಳಿದ, ಆ ವ್ಯಕ್ತಿಯನ್ನು ಒಳಗಡೆ ಬಿಡು ಅಂತ. ಒಡ್ಡೋಲಗದಲ್ಲಿ ಏನೆಲ್ಲ ಮೇಧಾವಿಗಳು, ಪಂಡಿತೋತ್ತಮರು ಕೂತ್ಕೊಂಡಿದ್ರು. ಹಾಲುಮತದ ಈ ವ್ಯಕ್ತಿ ಬಂದ. ಹೆಗಲ ಮೇಲೆ ಕಂಬಳಿ ಇತ್ತು, ಕೈಯೊಳಗೊಂದು ಕೋಲಿತ್ತು, ಮುಖದಲ್ಲಿ ಪ್ರಸನ್ನತೆ ತುಂಬಿತ್ತು. ಬಂದು ಒಡ್ಡೋಲಗದ ಮಧ್ಯದಲ್ಲಿ ಹಾಲುಮತದ ವ್ಯಕ್ತಿ ನಿಂತಾಗ ಅಲ್ಲಿ ಕೂತವರೆಲ್ಲ ಕೇಳಿದರು, ಮುಗಿಯಲಾರದ ಕಥೆಯನ್ನು ಹೇಳ್ತೀಯಾ? ಹೌದು. ನೀನೇನು ಹೇಳ್ತೀಯ ಮಾರಾಯ? ನಮ್ಮಿಂದ ಹೇಳೋದಕ್ಕಾಗಿಲ್ಲ, ನೀನೇನು ಹೇಳಬಲ್ಲೆ? ನೀನು ಕುರಿಯನ್ನು ಕಾಯುವವನು ಅಂದರು. ಮಂತ್ರಿ ಹೇಳಿದ, ಕುರಿಯನ್ನು ಕಾಯುವವನು ಅಂತ ತಿಳ್ಕೊಂಡು ಅವನು ಯಾಕ ಅಷ್ಟೆಲ್ಲ ನೀವು ಸಣ್ಣತನದಿಂದ ನೋಡ್ತಾ ಇದ್ದೀರಿ? ಹಾಲು ಮತದಲ್ಲಿಯೇ ಜನಿಸಿ ಕಾವ್ಯ ಗಂಗೆಯನ್ನು ಹರಿಸಿರುವಂತಹ ಕವಿರತ್ನ ಕಾಳಿದಾಸ ಕುರುಬನಲ್ಲವೇ? ಹಾಲು ಮತದಲ್ಲಿಯೇ ಜನಿಸಿ ಶಿವಯೋಗದ ಸಾಧನೆಯನ್ನು ಮಾಡಿ ವೀರಶೈವ ಲಿಂಗಾಯತ ಪರಂಪರೆಯ ಎಲ್ಲ ಗುರು ಜಗದ್ಗುರುಗಳಿಗೆ ಮಹಾತಾಯಿಯಾಗಿರುವಂಥ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರು ಕುರುಬರಲ್ಲವೇ? ಹಾಲು ಮತದಲ್ಲಿಯೇ ಜನಿಸಿ ಮುಗುಳುಕೋಡದ ಸ್ಮಶಾನದಲ್ಲಿ 7 ಕೋಟಿ ಮಹಾನ್ ಮಂತ್ರವನ್ನು ಜಪವನ್ನು ಮಾಡಿ ಮುಗುಳುಕೋಡದ ಸ್ಮಶಾನವನ್ನು ಭೂ ಕೈಲಾಸವನ್ನಾಗಿ ಮಾಡಿರುವ ಎಲ್ಲಾ ಲಿಂಗ ಪ್ರಭುಗಳು ಕುರುಬರಲ್ಲವೇ? ಲಡ್ಡು ಮುತ್ಯ ಕುರುಬನಲ್ಲವೇ? ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಶ್ರೀಹರಿ ಅಂತಿಕೊಂಡು ಕೃಷ್ಣ ಪರಮಾತ್ಮನ ಮುಂದೆ ಪ್ರಾರ್ಥನೆಯನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವಂಥ ಭಕ್ತ ಕನಕದಾಸ ಕುರುಬನಲ್ಲವೇ? 202 ವರ್ಷಗಳವರೆಗೆ ಬದುಕಿ ಜೀವಂತ ಸಮಾಧಿಯನ್ನು ಸ್ವೀಕಾರ ಮಾಡಿದ ಗುಳ್ಳೆಮ್ಮದ ಗಾದಿಲಿಂಗೇಶ್ವರರು ಕುರುಬರಲ್ಲವೇ? ಹಾಲಕೆರೆಯ ಅನ್ನದಾನ ಮಹಾಶಿವಯೋಗಿಗಳಿಂದ ಅನುಗ್ರಹವನ್ನು ಪಡೆದುಕೊಂಡು ಶಿವಯೋಗದ ಸಾಧನೆಯನ್ನು ಮಾಡಿದ, ಇಟಗಿಯನ್ನು ಬಂಗಾರದ ಪೆಟ್ಟಗಿಯನ್ನಾಗಿ ಮಾಡಿರುವಂತಹ ಇಟಗಿಯ ಭೀಮಾಂಬಿಕ ತಾಯಿಯವರು ಹಾಲು ಮತದವರಲ್ಲವೇ? ಅವರು ಹಾಲು ಮತದವರು ಅಂತ ಹೀಗ್ಯಾಕೆ ನೋಡ್ತೀರಪ್ಪ ಅಂದ್ರು. ಹೀಗ್ಯಾಕೆ ನೋಡ್ತೀರಿ ಅಂದ್ರು. ಅಷ್ಟು ಅನ್ನೋದ್ರೊಳಗೆ ಏನು ಕಂಬಳಿ ಹಾಕೊಂಬಂದ ನೀವ ಅಂದ್ರು. ನೋಡಿ, ಪ್ರಪಂಚ ಹೇಗಿರ್ತದಂದ್ರೆ ಯಾವಾಗಲೂ ಇಲ್ಲದೇ ಇರುವುದನ್ನು ಹುಡುಕ್ತಿರ್ತದೆ. ಇದು ಪ್ರಪಂಚ ಇರುವುದನ್ನು ಹುಡುಕಿ ಪ್ರೋತ್ಸಾಹಿಸೋದಿಲ್ಲ. ನೋಡಿ, ಅವಾಗ ಮಂತ್ರಿ ಹೇಳಿದ, ಕುರುಬನ ಕಂಬಳಿಯನ್ನು ಕಂಡು ಹಾಗ್ಯಾಕೆ ನೀವು ನೋಡ್ತೀರಾ? ಜಗದ್ಗುರು ರೇವಣ ಸಿದ್ದೇಶ್ವರರಿಗೆ ಪೂಜೆಯ ಗದ್ದುಗೆಯಾಗಿತ್ತು ಕುರುಬನ ಕಂಬಳಿ. ಮಧುಮಕ್ಕಳಿಗೆ ಹಸೆಯ ಮಣೆಯಾಗಿತ್ತು ಕುರುಬನ ಕಂಬಳಿ. ಮಕ್ಕಳಿಗೆ ದೃಷ್ಟಿ ತಾಗಬಾರದೆಂದು ಕುರುಬನ ಕಂಬಳಿಯ ಎಳೆಯನ್ನು ತೆಗೆದುಕೊಂಡು ಕಟ್ತಾರೆ. ಅದು ಸಾಮಾನ್ಯವಾದ ಕಂಬಳಿಯಲ್ಲ. ಮಳೆ ಇಲ್ಲದಾಗ ಮಳೆಯನ್ನು ತರಿಸಿತ್ತು ಕುರುಬನ ಕಂಬಳಿ. ಅದು ಸಾಮಾನ್ಯವಾದ ಕಂಬಳಿ ಅಲ್ಲ. ಇವ ಹಾಲು ಮತವ, ಅವನ ಮತ ಹಾಲು ಮತ. ಹಾಲಿನಂಥ ಮನಸ್ಸನ್ನು ಹೊಂದಿದವನೇ ಹಾಲು ಮತದವನು. ಹಾಲು ಯಾರಿಗೆ ಬೇಡ ಅಣ್ಣವ್ರ? ಹಾಲು ಯಾರಿಗೆ ಬೇಡ? ಮಗುವಿಗೆ ಬೇಕು ಅಮ್ಮ, ಮಗುವಿಗೆ ಬೇಕು ಹಾಲು. ಯುವಕನಿಗೆ ಬೇಕು, ಮಾತಾಡ್ರಿ ಒಂದಿಷ್ಟು. ಯುವಕನಿಗೆ ಬೇಕು, ಮುದುಕನಿಗೆ ಬೇಕು, ರೋಗಿಗೆ ಬೇಕು, ನಿರೋಗಿಗೆ ಬೇಕು, ದೇವರ ಅಭಿಷೇಕಕ್ಕಾಗಿ ಬೇಕು. ಹಾಲಿಲ್ಲದೆ ಇಲ್ಲ ಈ ಜಗವೆಲ್ಲ. ನಾಟ್ ಆಲ್ಕೋಹಾಲ್, ಹಾಲ್. ಹಾಲಿನಂತ ಮನಸ್ಸನ್ನು ಹೊಂದಿದವನು. ಅವಾಗ
ಅವ್ರಂದ್ರೆ ಮಂತ್ರಿಗಳು ನಿಂತ ಹಾಗೆಲ್ಲ ಅವ್ರು ಹೀಗೆ ಕೇಳೋರೆ ನಿಮ್ಮ ಮೇಲೆ ಬಾ ಅಂದ್ರೆ. ಈಗ ನಾನು ನಿಮ್ಮನ್ನು ಕೇಳ್ತೀನಿ ಇಲ್ಲಿ ಕೂತಂತ ಅಣ್ಣವ್ರಿಗೆಲ್ಲ, ಒಂದು ಯಾವುದಾದ್ರೂ ಹೊಸ ಕಾರ್ಯವನ್ನು ಪ್ರಾರಂಭ ಮಾಡಿದಾಗ ಮೊದಲಿಗೆ ಯಾವ ಗಿರಾಕಿ ಬಂದ್ರೆ ನಿಮಗೆ ಸಂತೋಷ ಆಗುತ್ತೆ? ಕಸ್ಟಮರ್ ಯಾರು ಬಂದ್ರೆ ಖುಷಿ ಆಗುತ್ತೆ? ನಾವು ಬಂದ್ರೆ, ಜಂಗಮರು ಬಂದ್ರೆ ಖುಷಿ ಆಗುತ್ತೆ? ಆಗೋದಿಲ್ಲ. ಪೂಜಾ ಮಾಡಕ್ಕೆ ನಾವು ಬೇಕು, ಮಂತ್ರ ಹೇಳೋದಕ್ಕೆ ನಾವು ಬೇಕು, ಗಂಟೆ ಬರ್ಸೋದಕ್ಕೆ ನಾವು ಬೇಕು, ಮಂಗಳಾರತಿ ಅನ್ನಕ್ಕೆ ನಾವು ಬೇಕು, ಕಾಯಿ ಹೊಡ್ಯಾಕ ನಾವು ಬೇಕು, ಮುಹೂರ್ತ ಹೇಳಕ್ಕೆ ನಾವು ಬೇಕು. ಬೋಣಿಗೆ ನಮ್ಮದು ಬ್ಯಾಡ. ಯಾಕ? ಅಂಗಡಿ ಅವತ್ತು ಸಾಯಂಕಾಲನ ಕ್ಲೋಸ್ ಆಗ್ತದ. ನಮ್ದು ಆತಂದ್ರೆ ನಮಗೇನಂತ ಕರಿತೀರಿ ನೀವು? ನಮ್ಮ ಕಡೆಗೆಲ್ಲ ಏನಂತ ಕರೀತಾರೆ ನಮ್ಮನ್ನೆಲ್ಲ ಅಂದರೆ ಅಜ್ಜವ್ರ 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 ಅಂತ ಕರೀತಾರೆ. ಇನ್ನು ಬೆಳಗಾವಿ ಭಾಗಕ್ಕೆ ಹೋದ್ರೆ ಸಿದ್ದೇಶ್ವರ ಪುಗಳ ನಾಡು, ಆ ಭಾಗಕ್ಕೆ ಹೋಗಿಬಿಟ್ರಪ್ಪ ಅಂದ್ರೆ ಬುದ್ಧಿಜಿಯವರು ಬುದ್ಧಿಜಿಯವರು ಬುದ್ಧಿ 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 ಅಂತಾರೆ. ನೀವು ರಾಯಚೂರು ಜಿಲ್ಲೆ ಜನ ತುಂಬ ಜಾಣ್ರು, ನೀವು ಭಾಳ ಪ್ರಜ್ಞಾವಂತರು. ನೀವು ಸ್ವಾಮೀಜಿಯವ್ರನ್ನ ಏನಂತ ಕರಿತೀರಿ? ಏನಂತ ಕರಿತೀರಿ? ಏನ್ರಿ? ತಾತನವ್ರು ಹೌದಲ್ರಿ? ಎಷ್ಟು ವಿಚಾರ ಮಾಡಿ ಕರೆದಿರ್ಬೇಕು ನೀವು. ಅಂದ್ರೆ ಇವ ಯಾವಾಗಲೂ ತಾ 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 ತಾ, ಅದಕ್ಕೆ ತಾತ. ನೋಡ್ರಿ, ಬೋಣಿಗೆ ಯಾರ್ದಾಗ್ಬೇಕಂದ್ರೆ ಹಾಲು ಮತದವರಾದ್ರೆ ಚೆನ್ನಾಗಿ ನಡೀತದೆ ಅಂತ. ಹಾ, ಮೇಲೆ ಬಂದ, ಕಂಬಳಿಯನ್ನು ಹಾಸ್ಕೊಂಡು ಕೂತ್ಕೊಂಡ. ಮಹಾರಾಜರು ಕೇಳಿದರು, ಮುಗಿಯಲಾರದ ಕತೆ ಹೇಳಬೇಕು. ಹಾಂ, ಈಗ ಕತೆಯನ್ನು ನಾನು ಹೇಳ್ತೀನಿ ಅಂದ. ಕತೆ ನಾನು ಪ್ರಾರಂಭ ಮಾಡ್ತೀನಿ, ನೀವು ಹ್ಞೂ ಅನ್ನಬೇಕು ಅಂದ. ನೀವೇನು ಅನ್ಬೇಕ್ರಿ? ಹ್ಞೂ ಅನ್ಬೇಕು ನೀವೆಲ್ಲರೂ. ಹ್ಞೂ ಅನ್ರಿ. ಕತೆ ಪ್ರಾರಂಭ ಆಯಿತು. ಒಂದೂರಾಗ ಗಂಡ ಹೆಂಡತಿ, ಇಬ್ಬರು ಗಂಡ ಹೆಂಡತಿ ಅಲ್ಲ, ಅದು ಹಂಗೆ ಹೇಳ್ಕೊಂತ ಬಂದಾರ. ಇಬ್ಬರು ಗಂಡ ಹೆಂಡತಿ ಅಂತ ವಿಚಾರ ಮಾಡ್ಬೇಕು ನೀವು. ಇಬ್ಬರು ಗಂಡ ಹೆಂಡತಿ ಅಂದ್ರೆ ಹೆಂಗ್ರಿ ಇದು ಕತೆ? ಗಂಡ ಹೆಂಡತಿ ಇದ್ರು. ಮಹಾರಾಜ ಏನಂದ ಅನ್ರಿ ನೀವು ಜೋರಾಗಿ? ಗಂಡ ಹೆಂಡತಿ ಇದ್ರು. ಅವ್ರಿಗೊಬ್ಬ ಮಗ ಹುಟ್ಟಿದ. ಅವನು ಬೆಳೆದು ದೊಡ್ಡವನಾದ. ಅವನಿಗೆ ಮದುವೆ ಮಾಡಿದ್ರು. ಅವನಿಗೊಬ್ಬ ಮಗ ಹುಟ್ಟಿದ. ಅವನು ಬೆಳೆದು ದೊಡ್ಡವನಾದ. ಅವನಿಗೆ ಮದುವೆ ಮುಗಿಸಂದ ಮಹಾರಾಜ. ಅದು ಹೆಂಗೆ ಮುಗಿದದ್ರಿ? ಅದು ಮುಗಿದಿತ್ತಂದ್ರೆ ಭಾರತ ದೇಶದ ಜನಸಂಖ್ಯೆ 150 ಕೋಟಿ ಯಾಕೆ ಆಕ್ಕಿತ್ತು? ಮುಗಿಯಲಾರದ ಕಥೆ ಇದು.